ದೇಶಭಕ್ತಿ ಅವರಿಗಿಲ್ಲ, ನಮಗೆ ಕಲಿಸ್ತಾರೆ. ಪ್ರಾಮಾಣಿಕತೆ ಅವರಿಗಿಲ್ಲ, ನಮಗೆ ಕಲಿಸ್ತಾರೆ. ದೇಶ ಅಂದರೆ ಭೂಪಟ ಅಲ್ಲ, ದೇಶ ಅಂದರೆ ಮನುಷ್ಯ. ರಾಮಾಯಣ ಮಹಾಭಾರತ ಕೂಡ ಏನು ಕಡಿಮೆ ಅಲ್ಲ, ಅತ್ಯದ್ಭುತವಾದಂಥ ಮಹಾಕಾವ್ಯಗಳವು. ಇವರು ಅದನ್ನು ಭಜನೆ ಮಾಡ್ತಾಯಿದ್ರೆ ಅವು ಕಾವ್ಯ ಆಗಲ್ಲ. ಕಾವ್ಯ ಭಜನೆ ಮಾಡುವಂಥದ್ದಲ್ಲ. ಭೈರಪ್ಪನ ಬರಹದ ಉದ್ದೇಶ ಏನು? ಇದು ಮುಸಲ್ಮಾನರಿಗೂ ಒಕ್ಕಲಿಗರಿಗೂ ತಂದಿಡೋ ಒಂದು ಕೆಲಸ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಿಯಾಂಬಲ್ನ ಆಶಯ ಇದೆ ತಾನೇ, ಬೇರೆಯವ್ರನ್ನ ಪ್ರೀತಿ ಮಾಡಿ. ಈ ದಲಿತರು, ಶೂದ್ರರು, ಮುಖ್ಯವಾಗಿ ಮಹಿಳೆಯರಿದ್ದಾರಲ್ಲಪ್ಪ, ಇವರು ಎಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತಿರ್ತಾರೋ ಅಲ್ಲಿವರೆಗೂ ಅವ್ರು ಏನು ಬೇಕಾದ್ರೂ ಆಟ ಆಡ್ತಾರೆ, ಯಾವಾಗ ಬೇಕಾದ್ರೂ ಸಂವಿಧಾನ ಕಿತ್ತಾಕ್ತಾರೆ. ಈ ಹೆಣ್ಣು ಗಂಡಿನ ಗುಲಾಮಳಾಗಿ ಬಿದ್ದಿರಬೇಕು, ಅಡಿಯಾಳಾಗಿ ಬಿದ್ದಿರಬೇಕು ಅಂತ ಹೇಳೋರು ನಿಮ್ಮನ್ನು ರಾಷ್ಟ್ರಪತಿ ಮಾಡೋದು, ಪೈಲಟ್ ಮಾಡೋದು, IAS ಅಧಿಕಾರಿ ಮಾಡೋದು, ಇದೆಲ್ಲ ಅವ್ರಿಗೆ ಆಗುತ್ತಾ? ಎಲ್ರಿಗೂ ನಮಸ್ಕಾರ. ಕಥಾಹಂತರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮುಕುಂದರಾಜ್ ಸರ್ ಇದ್ದಾರೆ ನಮ್ಮ ಜೊತೆ. ಸಾಹಿತಿ, ಕವಿ, ಚಿಂತಕ, ವಿಮರ್ಶಕರಾಗಿರುವ LN ಮುಕುಂದರಾಜ್ ಸರ್ ಇವರು ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಇವರು ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ದೇಶಕೋಶ ದಾಸವಾಳ, ನಿರಂಕುಶ, ವಿಲೋಮಚರಿತೆ, ಕೆಂಪೇಗೌಡ ಕಥಾನಕ, ಹಾಗೆ ಉಪ್ಪೇರಿದ ದರ್ಪಣ, ಹೀಗೆ ಸಾಕಷ್ಟು ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಇತ್ತೀಚೆಗಷ್ಟೇ ಇವರ ಕೃತಿ ಬಿಡುಗಡೆಯಾಗಿದ್ದು, ದೇಶಕ್ಕಾಗಿ RSS ಬಿಟ್ಟೆ ಅನ್ನೋ ಕೃತಿನ ಬಿಡುಗಡೆ ಮಾಡಿದರು. ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮುಂದಿನ ಕಾರ್ಯಯೋಜನೆಗಳೇನು ಅದ್ರ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ಲೇಖಕ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಕಾರ್ಯದರ್ಶಿಯಾದ J ಸೋಮಣ್ಣ ಸರ್ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ದಿಢೀರಂತ ಶುರುವಾದಂಥ ಒಂದು ಸಂದರ್ಶನ ಇದು. ನಾನೇನು ಪ್ರಿಪೇರ್ ಆಗಿಲ್ಲ ಸರ್. ತೊಂದರೆ ಇಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಇತ್ತೀಚೆಗೆ ದೇಶಕ್ಕಾಗಿ RSS ಬಿಟ್ಟೆ ಅಂತ ಪುಸ್ತಕನ ನಾನು ಓದಿದ್ದು. ಅದು ಒಂದಷ್ಟು ಚರ್ಚೆನೂ ಕೂಡ ಹುಟ್ಟಾಕ್ತು ಸರ್. ಯಾವ ಕಾರಣಕ್ಕೋಸ್ಕರ ನೀವು ಬಿಟ್ರಿ ಸರ್? ನಾನು RSSಗೆ ಸೇರಿದ್ದೆ. ಯಾತಕ್ಕೆ ಸೇರಿದ್ದೆ ಅಂದರೆ ದೇಶ ಪ್ರೇಮಕ್ಕಾಗಿ. ಸಮಾಜ, ದೇಶ ಪ್ರೇಮ ಅನ್ನೋದನ್ನು ಅಲ್ಲಿ ಕಲಿಯೋಕ್ಕೆ ಸಾಧ್ಯ ಇತ್ತು ಅನ್ನೋ ಕಾರಣಕ್ಕಾಗಿ ಬಿಟ್ಟೆ. ಅವರು ಏನು ಮಾಡಿದರು ಅಂದರೆ ನಮಗೆಲ್ಲ ದೇಶ ಪ್ರೇಮ, ಪ್ರಾಮಾಣಿಕತೆ ಇದೆಲ್ಲ ಕಲಿಸಿದ್ರು. ಅವರು ಅದನ್ನು ಬಿಟ್ಬಿಟ್ರು. ಯಾವಾಗ ಸರ್ ನೀವು ಸೇರಿದ್ದು? ನಾನು 77ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಮುಗಿದಿತ್ತು. ಅವಾಗ SSLC ಏನೋ ಪಾಸಾಗಿ PUC ಏನೋ ಓದ್ತಾ ಇದ್ದೆ. ಆವಾಗ ನನ್ನ ಸ್ನೇಹಿತ ಒಬ್ಬ ಬಾ ಅಲ್ಲಿ ಆಟ ಆಡೋಕ್ಕೆ ಹೋಗೋಣ ಬಾ, ಹಂಗೆ ಕರ್ಕೊಂಡೋಗಿ ಅಲ್ಲಿ ಕಬಡ್ಡಿ ಆಡೋದು, ಅದು ಇದು ಈ ಥರದವೆಲ್ಲ ಮಕ್ಕಳಿಗೆ, ಅದರಲ್ಲೂ ಪ್ರಾಯದ ಹುಡುಗರಿಗೆ ಒಂದು ಕುತೂಹಲ ಸೃಷ್ಟಿ ಮಾಡುವಂಥ, ಅಲ್ಲಿ ಹಾಡು ಹೇಳೋದು, ಕತೆ ಹೇಳೋದು, ಸಹಲ್ಗಳಿಗೆ ಹೋಗೋದು, ಈ ಥರದ್ದೆಲ್ಲ ಇರ್ತಿತ್ತಲ್ವ. ಆಮೇಲೆ ನಮ್ಮ ವಯಸ್ಸಿನವರು ಇನ್ನೊಂದಷ್ಟು ಜನ ಸಿಕ್ಕವರು. ಸೊ ಅವ್ರ ಜೊತೆಲೆಲ್ಲ ಮಾತಾಡೋದು, ಈ ಕಾರಣಕ್ಕೋಸ್ಕರ ಸೇರಿದ್ದು. ಅಲ್ಲಿ ಒಳ್ಳೆ ದೇಶಭಕ್ತಿ ಇದೆಲ್ಲ. ನಾನು ಪ್ರಾರಂಭದಲ್ಲಿ ಬರೆದ ಎಷ್ಟೋ ಕವಿತೆಗಳೆಲ್ಲ ದೇಶಭಕ್ತಿಯನ್ನು ಕುರಿತ ಕವಿತೆಗಳು. ಅಂದರೆ ಈಗಲೂ ಬರೀತಾ ಇರೋದ್ರೊಳಗಡೆ ದೇಶದ ಒಂದಲ್ಲ ಒಂದು ನಾಟಕದಲ್ಲಿ, ಕವಿತೆಯಲ್ಲಿ ಒಂದಲ್ಲ ಒಂದು ಕಡೆ ದೇಶಭಕ್ತಿಯ ನಿಜವಾದ ಶಕ್ತಿ ಏನು ಅನ್ನೋದನ್ನ ನಾನು ಮತ್ತೆ ಮತ್ತೆ ಬರಿತಾ ಇರ್ತೀನಿ. ಯಾವಾಗ ಅಲ್ಲಿ ದೇಶಭಕ್ತಿ ಅವರಿಗಿಲ್ಲ, ನಮಗೆ ಕಲಿಸ್ತಾರೆ. ಪ್ರಾಮಾಣಿಕತೆ ಅವರಿಗಿಲ್ಲ, ನಮಗೆ ಕಲಿಸ್ತಾರೆ. ನನಗೆ ನನ್ನ ಇಡೀ ಜೀವನದೊಳಗಡೆ ಅಲ್ಲಿ ಏನು ಕಲಿತ್ನೋ ದೇಶಭಕ್ತಿಯನ್ನು, ಪ್ರಾಮಾಣಿಕತೆಯನ್ನು ಇವತ್ತಿಗೂ ಎಷ್ಟು ಸಾಧ್ಯವೋ ಅಷ್ಟು ಅಳವಡಿಸ್ಕೊಳ್ತಾ ಇದ್ದೀನಿ. ಆದರೆ ಅವರೇ ಇಲ್ಲ. ಅವ್ರು ಯಾವಾಗ ಅಧಿಕಾರಕ್ಕೆ ಬಂದರೋ ಭ್ರಷ್ಟರಾಗ್ಬಿಟ್ರು. ಆಮೇಲೆ ಬೇಕಾದಷ್ಟು ಅನ್ಯಾಯಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವರಿಗೆ ದೇಶದ ಕಲ್ಪನೆ ಹೇಗಿದೆ, ಭೂಪಟ ಅಂತ ತಿಳ್ಕೊಂಡಿದ್ದಾರೆ. ಬಾವುಟ ಹಿಡ್ಕೊಂಡು ನಿಂತಿರೋ ಭಾರತ ಮಾತೆ ಸಿಂಹ ಹಿಂದೆಗಡೆ, ಅದನ್ನು ದೇಶ ಅಂತ ತಿಳ್ಕೊಂಡಿದ್ದಾರೆ. ಅದು ದೇಶ ಅಲ್ಲ. ದೇಶ ಅಂದರೆ ಭೂಪಟ ಅಲ್ಲ, ದೇಶ ಅಂದರೆ ಮನುಷ್ಯ. ನೀವು ಮನುಷ್ಯನ್ನೇ ಪ್ರೀತಿಸಲಿಲ್ಲ ಅಂದರೆ ದೇಶನ ಹೆಂಗೆ ಪ್ರೀತಿಸ್ತೀರಿ? ಆ ಮುಸಲ್ಮಾನರು ಸರಿ ಇಲ್ಲ, ಇವರು ಕ್ರಿಶ್ಚಿಯನ್ರು ಸರಿ ಇಲ್ಲ, ಇನ್ಯಾರೋ ಸರಿ ಇಲ್ಲ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ನೀವು ಮನುಷ್ಯರನ್ನು ದ್ವೇಷ ಮಾಡ್ತಾ ಇದ್ದೀರಿ. ಅರ್ಥಾತ್ ಮನುಷ್ಯರನ್ನು ದ್ವೇಷ ಮಾಡೋದು ಅಂತಂದರೆ ದೇಶವನ್ನೇ ದ್ವೇಷ ಮಾಡ್ತಾ ಇದ್ದೀರಿ. ಸೊ ಇದು ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು. ಸರ್, ಅಲ್ಲಿ ಏನು ಹೇಳ್ಕೊಡ್ತಾ ಇದ್ರು ನಿಮಗೆ? ಯಾವಾಗ ಇದು ತಪ್ಪು ಅಥವಾ ನಾನು ಹೊರಗಡೆ ಬರಬೇಕು ಅಂತ ಯಾವಾಗ ಅನ್ನಿಸ್ತು? ನನಗೆ ಯಾವಾಗ ಅಂದರೆ ಕನ್ನಡ ಸಾಹಿತ್ಯವನ್ನು ಗಂಭೀರವಾಗಿ ಓದೋಕ್ಕೆ ಶುರು ಮಾಡಿದ್ಮೇಲೆ. ನಾನು ಮೊದಲೆಲ್ಲ ಈಗ ಸಾಮಾನ್ಯವಾಗಿ RSSನ ಹುಡುಗರನ್ನ ನೀವು ಗಮನಿಸಿರ್ಬೋದು, ಯಂಗ್ಸ್ಟರ್ಸು. ಅವ್ರಿಗೆ ನೀವೇನಾದರೂ ಹೇಳಿ ಅವ್ರದ್ದೊಂದು ಒರಟು ವಾದ, ತರ್ಕ, ಕುತರ್ಕ ಇದು ಇದ್ಕೊಂಡು ಹಿಂದೂ ಧರ್ಮನೇ ಶ್ರೇಷ್ಠ, ಹಾಗೆ ಸಾಬ್ರಿಂದ ಹಂಗಾಗ್ತಾಯಿದೆ, ಹಿಂಗಾಗ್ತಿದೆ ಅಂತ ಬರೀ ಅದೇ ಹೇಳ್ತಾ ಇರ್ತಾರೆ. ಅದು ಗಿಳಿಪಾಠ. ಆದರೆ ಅವ್ರ ಕೈಗೆ ಪುಸ್ತಕ ಕೊಡಿ, ಅವ್ರ ಕೈಗೆ ಜಗತ್ತಿನ ಶ್ರೇಷ್ಠ ಲೇಖಕರ ಪುಸ್ತಕಗಳನ್ನ ಕೊಡಿ, ದಸ್ತೋವ್ಸ್ಕಿಯನ್ನು ಕೊಡಿ, ಟಾಲ್ಸ್ಟಾಯ್ ಕೊಡಿ,
ಶೇಕ್ಸ್ಪಿಯರ್ ಕೊಡಿ, ಟ್ಯಾಗೋರ್ನ ಕೊಡಿ, ಅಥವಾ ರಾಮಾಯಣ ಮಹಾಭಾರತ, ವ್ಯಾಸ ವಾಲ್ಮೀಕಿ ಕೂಡ ಏನು ಕಡಿಮೆ ಅಲ್ಲ, ಅತ್ಯದ್ಭುತವಾದಂಥ ಮಹಾಕಾವ್ಯಗಳವು. ಇವರು ಅದನ್ನು ಭಜನೆ ಮಾಡ್ತಾಯಿದ್ರೆ ಅವು ಕಾವ್ಯ ಆಗಲ್ಲ. ಕಾವ್ಯ ಭಜನೆ ಮಾಡುವಂಥದ್ದಲ್ಲ, ಅದನ್ನು ಗ್ರಹಿಸಬೇಕು, ಅಂತರ್ಗತ ಮಾಡ್ಕೋಬೇಕು, ಫೀಲ್ ಮಾಡಬೇಕು ಪೊಯಿಟ್ರಿಯನ್ನು. ಮಹಾಕಾವ್ಯಗಳು ಹಂಗಿದಾವೆ. ರಾಮಾಯಣ ಮಹಾಭಾರತ ಭಾಳ ಅದ್ಭುತವಾದ ಕಾವ್ಯಗಳು. ನಮ್ಮ ಪಂಪ ಏನು ಕಡಿಮೆನಾ, ಕುಮಾರವ್ಯಾಸ ಕಡಿಮೆನಾ, ಬಸವಾದಿ ಶರಣರು ಏನೆಲ್ಲ ಚಿಂತನೆಗಳನ್ನು ಅವರು ತಮ್ಮ ಬರವಣಿಗೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಸರ್ವಜ್ಞ ಇರ್ಬೋದು, ಶರೀಫ ಇರ್ಬೋದು. ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು, ಅವರು ಒಬ್ಬರನ್ನ ಸರಿಯಾಗಿ ನಾವು ಜನಗಳ ಬಳಿಗೆ ತಗೊಂಡೋದ್ರೆ ಇಬ್ಬರು ಸಾಕು ಮೇಡಮ್. ಒಬ್ಬ ಬಸವಣ್ಣ, ಒಬ್ಬ ಕುವೆಂಪು, ಇವರಿಬ್ಬರನ್ನ ಜನಗಳ ನಡುವೆ ತಗೊಂಡೋಗಿ ಅಲ್ಲಿ ಕೋಮುವಾದ ಇರೋಲ್ಲ, ಅಲ್ಲಿ ಹುಸಿ ದೇಶ ಪ್ರೇಮ ಇರೋಲ್ಲ, ಅಲ್ಲಿ ಇನ್ನೊಬ್ಬ ಮನುಷ್ಯನನ್ನು ದ್ವೇಷಿಸಬೇಕು ಅನ್ನೋ ಮನಸ್ಸು ಬರೋಲ್ಲ, ಅಲ್ಲಿ ಸೌಹಾರ್ದತೆ ಇರುತ್ತೆ, ಅಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಇರ್ತವೆ. ಯಾವಾಗ ಸಮಾಜದೊಳಗೆ ಪ್ರೀತಿ ವಿಶ್ವಾಸ ನಂಬಿಕೆಗಳಿರಲ್ವೋ ಆವಾಗ ಸಮಾಜ ತಾನಾಗಿ ಹಾಳಾಗುತ್ತೆ. ಸಮಾಜ ಹಾಳಾಗೋದು ಅಂದ್ರೇನು, ದೇಶ ಹಾಳಾಗುತ್ತಾನೆ. ಇಷ್ಟು ಪುಸ್ತಕಗಳನ್ನು ಅವ್ರು ಓದ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಹೌದು, ಅಂದರೆ ಅವರು ಏನು ಮಾಡ್ತಾರೆ, ಅವ್ರದ್ದೇ ಆದ ಪುಸ್ತಕಗಳನ್ನು ಪ್ರಿಂಟ್ ಮಾಡಿಕೊಡ್ತಾರೆ. ರಾಷ್ಟ್ರೋತ್ಥಾನ ಅಂತ ಒಂದು ಸಂಸ್ಥೆ ಇದೆ ನೋಡಿ. ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಅವರು ಭಾರತಿ ಅಂತೆಲ್ಲ ಪುಸ್ತಕಗಳು ಮಾಡಿ, ಸಣ್ಣ ಸಣ್ಣ ಪುಸ್ತಕ. ಅದು ನಮ್ಮ ಈ ಎಲ್ಲೇ ಶೇಷಗಿರಿರಾಯರು ಅಂತ ಒಬ್ರು ಇದ್ದರು, ಅವರು ತೀರೋದ್ರು. ಅವರು ಅದನ್ನು ಎಡಿಟ್ ಮಾಡಿಕೊಡೋರು. ಅದರೊಳಗೆ ಏನು ಮಾಡೋರು, ಈ ಅನೇಕ ಜನ ಹೋರಾಟಗಾರರು ಇಂಥವ್ರದ್ದೆಲ್ಲ ಇಡೋರು. ಸೊ ಅದು ಅವರ ರೀತಿಯ ಭಾಷೆ ಒಳಗಿರೋದು. ಮಕ್ಕಳಿಗೆ ಓದೋಕ್ಕೆ ಶುರು ಮಾಡೋರು. ಅಷ್ಟಲ್ಲದೆ ದೊಡ್ಡವರಾದ ಮೇಲೆ ಓದೋಕ್ಕೂ ಅವರಲ್ಲಿ ಪುಸ್ತಕಗಳು ಮಾಡೋರು. ಆತ್ಮಾಹುತಿ, ಅಜೇಯ ಅಥವಾ ಓ ವೆ ಶೇಷಾದ್ರಿಯವರ ಅನೇಕ ಪುಸ್ತಕಗಳು, ಬೇಕಾದಷ್ಟು ಪುಸ್ತಕಗಳು ಓ ವೆ ಶೇಷಾದ್ರಿ ಬರೆದಿದ್ರು. ಅವುಗಳು ಓದೋದಕ್ಕೆ ಭಾಳ ಆಕರ್ಷಕವಾಗಿರ್ತವೆ. ನನಗಂತೂ ಅದನ್ನು ಓದ್ತಾ ಇದ್ರೆ, ನಾನು ಪಿ ಯು ಸಿಲಿದ್ದಾಗಲೇ ಓದ್ತಾ ಇದ್ದೇವೆಲ್ಲ, ಏನು ಹಿಂಗಿದೆಯಲ್ಲ ಅಂಥೇಳಿ ರೋಮಾಂಚಿತನ ಆಗ್ಬಿಡ್ತಾ ಇದ್ದೆ. ಯಾವ ಥರ ಆಕರ್ಷಣೆ ಅದು? ಅದು ನಿಮ್ಮ ರೀಡಿಂಗ್ ಇದೆಯಲ್ಲ ಸರ್, ಈ ಭೈರಪ್ಪನ ಓದೋದು ಆಕರ್ಷಣೆ ಅಲ್ವೋ? ಭೈರಪ್ಪನ ಎಷ್ಟು ಜನ ಓದ್ತಾರೆ? ಅದ್ರಲ್ಲಿ ಅಲ್ಲೇನಿದೆ ಸತ್ವ? ಭೈರಪ್ಪನ ಬರಹದ ಉದ್ದೇಶ ಏನು? ಆತ ನಿಮ್ಗೆ ಆವರಣದಂಥ ಒಂದು ಕಾದಂಬರಿ ಇಟ್ಕೊಳ್ಳಿ ಸರ್. ಆವರಣ ಕಾದಂಬರಿಯಲ್ಲಿ ಏನು ಬರೆದಿರೋದು ಭೈರಪ್ಪ? ಒಂದು, ಆತ ಹೇಳ್ತಾನೆ, ಒಕ್ಕಲಿಗ ನರಸಿಂಹೇಗೌಡ ಎನ್ನುವ ಗಾಂಧಿವಾದಿಯ ಮಗಳು ಲಕ್ಷ್ಮಿ ಯಾರೋ ಒಬ್ಬ ಮುಸಲ್ಮಾನನ ಹಿಂದೆ ಓಡೋಗಿ ಆಮೇಲೆ ಅಲ್ಲಿ ಆ ಮುಸಲ್ಮಾನರ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೊಂಡು ಅವಳು ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಬಂದು ಇಸ್ಲಾಂ ವಿರುದ್ಧ ಹೋರಾಟ ಮಾಡೋಕ್ಕೆ ಶುರು ಮಾಡೋದು ಅಂತ ಏನೋ ಒಂದು ಆವರಣ ಮಾಡ್ಕೊಂಡಿರೋದು ಆಯಿತಾ. ಅದಕ್ಕೆ ಹಿಂದ್ಗಡೆ ರೆಫರೆನ್ಸ್ ಕೊಡೋದು, ಏನೋ ಆ ಪುಸ್ತಕ ಈ ಪುಸ್ತಕ ಅಂತ ರೆಫರೆನ್ಸ್ ಕೊಡೋದು. ನಾನು ಪ್ರಶ್ನೆ ಕೇಳೋದೇನು ಅಂದರೆ, ಇದು ಮುಸಲ್ಮಾನರಿಗೂ ಒಕ್ಕಲಿಗರಿಗೂ ತಂದಿಡೋ ಒಂದು ಕೆಲಸ ಇದು. ಯಾವ ಒಕ್ಕಲಿಗ ಗಾಂಧಿವಾದಿ? ನರಸಿಂಹೇಗೌಡ ಅಂದರೆ ಯಾವ ಪಾತ್ರ? ಅಥವಾ ನಮ್ಮಲ್ಲಿ ಯಾರು ಜೀವಂತವಾಗಿದ್ದ ಒಕ್ಕಲಿಗ ನಾಯಕರಿದ್ರಲ್ಲ, ಕೆಂಗಲ್ ಹನುಮಂತಯ್ಯನ ಮಗಳೋಡಲ್ಲ, ಅಥವಾ ಹಾಸನದ ಗುಂಡಪ್ಪಗೌಡರ ಮಗಳ, ಅಥವಾ ವೀರಣ್ಣ ಅವ್ರ ಮಕ್ಕಳ, ಅಥವಾ ಯಾವ ಕಾಲದ ಗಾಂಧಿವಾದಿಗಳು ಬೇಕಾದಷ್ಟು ಜನ ಇದ್ರಲ್ಲ ಒಕ್ಕಲಿಗ ಸಮುದಾಯದೊಳಗೆ, ಅವರ ಮಕ್ಕಳು ಹೆಣ್ಮಕ್ಳು ಯಾರಾದರೂ ಓಡೋಗಿದ್ದಾರೆ ಅಂದರೆ ಹೇಳ್ಬೇಕಲ್ವಾಯ್ತಾ? ಹೇಳಲ್ಲ. ನಂದು ಅಭ್ಯಂತರ ಇಲ್ಲ ಸರ್, ಬರೀಲಿ ಕಾದಂಬರಿ ಅಂತ ಹೇಳಲಿ, ಅದು ಇಮ್ಯಾಜಿನೇಷನ್ನು, ಲೇಖಕನ ಕಲ್ಪನಾ ಪ್ರತಿಭೆ ಇರುತ್ತಲ್ಲ, ಅದ್ರ ಮೇಲೆ ಆತ ಬರೆದಿರ್ತಾನೆ, ಓದ್ಕೊಳ್ತಾರೆ ಜನ. ಇದು ಇತಿಹಾಸದ ಪುಸ್ತಕಗಳನ್ನೆಲ್ಲ ಅವು ಇವು ಕೋಟ್ ಮಾಡಿಬಿಟ್ಟು ಅದಕ್ಕೆ ರೆಫರೆನ್ಸ್ ಥರ ಕೊಟ್ಬಿಟ್ಟು ಇದೆಲ್ಲೋ ನಡೆದಿದೆ ಅಂತ ಆದಾಗ ನಮ್ಮ ಒಕ್ಕಲಿಗರು ಹುಡುಗರು ಪಾಪ ಎಲ್ಲೋ ಹೊಲ ಹೊತ್ಕೊಂಡು ಏನೋ 4 ಅಕ್ಷರ ಕಲ್ತ್ಕೊಂಡು ಜೀವನ ಮಾಡ್ತಿರ್ತವೆ. ಅವುಗಳ ಕೈಗೆ ಈ ಪುಸ್ತಕ ಕೊಟ್ಟರೆ ಏನಾಗುತ್ತೆ, ಅವರು ಓದ್ತಿಗೆ ಇಲ್ಲ ನಮ್ಮ ನರಸಿಂಹೇಗೌಡರ ಮಗಳು ಲಕ್ಷ್ಮಿನ ಸಾಬ್ರವನ್ನು ಹೊತ್ಕೊಂಡು ಹೋಗ್ಬಿಟ್ಟು ನೋಡೋಂತಾಳು ಬಿಡಬಾರ್ದು ಇವತ್ತು ಸಾಬ್ರ ಅಂತ ಹೋಗಿ ಮುಸಲ್ಮಾನ್ ದ್ವೇಷವನ್ನು ಬೆಳೆಸ್ಕೊಳ್ತಾರೆ. ಈ ಥರ ಅಲ್ಲಿ ಆಗ್ತಾ ಇರೋದು. ಈ ಮಾದರಿಯ ಸಾಹಿತ್ಯ ಇದೆಯಲ್ಲ, ಪ್ರವೋಕಿಂಗ್ ಅಂದರೆ ನೀವು ಪ್ರವೋಕ್ ಮಾಡಿ ದೇಶದ ಬಗ್ಗೆ, ಬಡತನದ ವಿರುದ್ಧ ಹೋರಾಟ ಮಾಡೋಕ್ಕೆ ಅವ್ರನ್ನ ಉತ್ತೇಜನ ಕೊಡಿ, ಅನ್ಯಾಯದ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ, ಮಹಿಳೆಯರ ಮೇಲೆ ಆಗ್ತಾ ಇರೋ ದೌರ್ಜನ್ಯ, ದಬ್ಬಾಳಿಕೆಗಳು, ಅತ್ಯಾಚಾರಗಳ ವಿರುದ್ಧ, ಈ ರಾಜಕಾರಣಿಗಳು ಮಾಡುವ ಭ್ರಷ್ಟಾಚಾರದ ವಿರುದ್ಧ ಕೊಡಿ. ಅವರು ಪ್ರಚೋದನೆ ಮಾಡಿ ಯಂಗ್ಸ್ಟರ್ಸ್ ಹೋರಾಟ ಮಾಡಲಿ. ಇದು ಆ ಥರದ್ದಲ್ವಲ್ಲ, ಇನ್ನೊಂದು ಧರ್ಮವನ್ನು, ಇನ್ನೊಂದು ಜಾತಿಯನ್ನು, ಇನ್ನೊಂದು ಮತವನ್ನು, ಇನ್ನೊಬ್ಬ ಮನುಷ್ಯನನ್ನು ದ್ವೇಷಿಸೋದು. ಅದನ್ನು ಈ ಮಕ್ಕಳಿಗೆ ಕಲಿಸಿದ್ರೆ, ಒಕ್ಕಲಿಗ ಜನಾಂಗದ ಮಕ್ಕಳಿಗೆ ಕಲಿಸೋದಾದರೆ, ನಾನು ಅದೇ ಜನಾಂಗದಲ್ಲಿ ಹುಟ್ಟಿರೋನು,
ನನಗೆ ಅದೆಷ್ಟು ಘಾಸಿ ಆಗುತ್ತೆ. ನಮ್ಮ ಒಕ್ಕಲಿಗೆ ನನ್ನ ಜಾತಿಯವರು ಅಂತಂದರೆ, ನನ್ನ ಜಾತಿ ಅಂದರೆ ಜಾತಿವಾದ ಅಲ್ಲ ಸರ್, ಅದು ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ಅಕ್ಕ ತಂಗಿದಿರ ಮಕ್ಕಳು. ಸೊ ಇವರೆಲ್ಲ ಈ ಥರ ದುರ್ಬೋಧನೆಗೆ ಒಳಗಾದರೆ ಆ ಹುಡುಗರು ಅವರ ಜೀವನ ಏನಾಗ್ಬೋದು, ಅನ್ಯಾಯವಾಗಿ ಹಾಳು ಮಾಡ್ಕೊಳ್ತಾರೆ, ಓದೋದು ಬಿಡ್ತಾರೆ. ಅವರು ಬೇರೆ ಏನು ಓದಿರಲ್ಲ, ಇದು ಓದ್ಬಿಟ್ಟು ಇದೇ ಸತ್ಯ ಅಂತ ಎಲ್ಲೋ ಹೋಗ್ತಾರೆ, ಹೊಡೆದಾಡ್ತಾರೆ, ಬಡ್ದಾಡ್ತಾರೆ, ಕೊಲೆ ಮಾಡ್ತಾರೆ, ಕೊಲೆ ಆಗ್ತಾರೆ, ಜೈಲಿಗೆ ಹೋಗ್ತಾರೆ. ಈ ಹಿಂಸೆಗೆ ನನ್ನ ಜನಾಂಗದ ನನ್ನ ಸಂಬಂಧಿಕರು ಮಕ್ಕಳಿದಾವಲ್ಲ, ಈ ಮಕ್ಕಳು ಬಲಿಯಾಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೆಲ್ಲ ಹೇಳ್ತಾ ಹೋದೆ ನಾನು. ಸೊ ಇದು ಬಹಳ ಮುಖ್ಯವಾದ. ಪಂಪ ಮತ್ತು ಕುಮಾರವ್ಯಾಸನನ್ನು ನಿಮ್ಮ ನಾನು ಭಾಷಣಗಳಲ್ಲಿ ಮತ್ತು ಅನೇಕ ಬೇರೆ ಬೇರೆ ತರಗತಿಗಳಲ್ಲೆಲ್ಲ ಕೇಳಿದ್ದೇನೆ, ಭಾಳ ಆಪ್ತವಾಗಿ. ಆಮೇಲೆ ಇವತ್ತಿನ ಸಮಕಾಲೀನ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ತುಂಬ ಸಮೀಕರಿಸಿ ಮಾತಾಡ್ತೀರಿ. ಪಂಪ ನಿಮ್ಮ ಮೇಲೆ ಹೇಗೆ ನಿಮ್ಮ ಪ್ರಭಾವ ಬೀರಿದ, ಯಾವ ರೀತಿಯಲ್ಲಿ? ಇದು ನಾನು ಚಿಕ್ಕ ವಯಸ್ಸಿಂದ ಪಂಪನ್ನ ಓದ್ಕೊತಾ ಇದ್ದೆ. ಇದರಲ್ಲಿ ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ, ಪಠ್ಯ ಪುಸ್ತಕಗಳಲ್ಲಿ ಇರೋದು, ಅದನ್ನು ಪರೀಕ್ಷೆಗೋಸ್ಕರ ಓದ್ಕೊತಿದ್ದೆ. ಆದರೆ ಏನು ಅಂತ ಅದನ್ನು ಗ್ರಹಿಸಕ್ಕೆ ಹೋಗ್ತಾ ಇರಲಿಲ್ಲ. ನಮ್ಮ ಗುರುಗಳು ಕೀರಂ ನಾಗರಾಜು ಅವರು ಕ್ಲಾಸ್ ರೂಮಲ್ಲಿ ಹೇಳ್ಕೊಟ್ರದಲ್ಲ ಪಂಪನ್ನ ನನಗೆ. ಕ್ಲಾಸ್ ರೂಮಲ್ಲಿ ಪಾಠ ಮಾಡೋರು, ಅದಾದಮೇಲೆ ಮುಗೀತು. ಆಮೇಲೆ ಬನ್ನಿರಿ ಹೋಗೋಣ ಅಂತ ಕರ್ಕೊಂಡೋಗೋರು, ಜೊತೆಯಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡೋರು. ಅದೆಲ್ಲೋ ಕಲಾಸಿ ಪಾಳ್ಯಂ ಗಡಂಗಿ ಕರ್ಕೊಂಡೋಗೋರು. ಅವ್ರ ಬ್ಯಾಗಲ್ಲಿ ಯಾವಾಗಲೂ ಪಂಪ, ಕುಮಾರವ್ಯಾಸ ಈ ಥರ ಪುಸ್ತಕಗಳು ಇರೋವು. ಇದು ಓದಿದ್ದೀರೇನ್ರಿ, ಓದಿರಿ ತಗೊಳ್ಳಿ ಅಂತ ಕೊಡೋರು. ನಾನು ಅದು ಓದಿ ಮತ್ತೆ ಹೋಗಿ ಅವ್ರ ಜೊತೆಲಿ ಮಾತಾಡಬೇಕಾಗ್ತಿತ್ತು. ಹಾಗೆ ಪಂಪ ನನ್ನ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟ, ಕುಮಾರವ್ಯಾಸ ನನ್ನ ತಲೆ ಒಳಗೆ ಕೂತ್ಕೊಂಡ್ಬಿಟ್ಟ. ಸೊ ಇವರು ಪಂಪ, ಕುಮಾರವ್ಯಾಸ ಈ ಥರದ ಕನ್ನಡದ ರನ್ನ ಇವರೆಲ್ಲ, ಇವನ್ ಹರಿಶ್ಚಂದ್ರ ಕಾವ್ಯದ ನಮ್ಮ ರಾಘವಾಂಕ, ಹರಿಹರ, ನೀವು ಯಾರನ್ನಾದರೂ ನಾಗಚಂದ್ರ, ಇಂಥ ಕನ್ನಡದ ಮಹತ್ವ ಕವಿಗಳು, ಸಂಚೀವನ್ನಮ್ಮನ್ನು ಇಟ್ಕೋಬೇಕು ನೀವು. ಇಂಥ ಮಹತ್ವದ ಲೇಖಕರು, ಲೇಖಕಿಯರು ನಮ್ಮ ಇಡೀ ಶರಣರು, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಾದೇವಿ, ಸತ್ಯಕ್ಕ, ಸೂಳೆ ಸಂಕವ್ವೆ, ಕದ್ರೆ ರಮ್ಮವ್ವೆ, ಎಷ್ಟು ಜನ ನಿಮಗೆ, ಮಾದಾರ ಯಾರು ಚೆನ್ನಯ್ಯ, ಇಂಥವ್ರು ಬೇಕಾದಷ್ಟು ಜನ ವಚನಕಾರರು, ಮಡಿವಾಳ ಮಾಚಿದೇವ, ಈ ಪುಣ್ಯಾತ್ಮರನ್ನೆಲ್ಲ ನಾವು ನೆನಪಿಸ್ಕೋಬೇಕು. ಅವರು ಬರೆದಿರುವ ಪ್ರತಿಯೊಂದು ವಿಷಯಗಳಲ್ಲೂ ಇವತ್ತು ಏನು ರಾಜಕೀಯ ಸಿನೇರಿಯಾ ಇದೆ, ಈ ಬಲಪಂಥೀಯ ಸಂಘಟನೆಗಳು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಹಾಳು ಮಾಡ್ತಾ ಇದ್ದಾವೆ, ಅದರ ವಿರುದ್ಧ ಬರೆದಿದ್ದಾರೆ ಸರ್. ಪಂಪ ಸರ್, ಇವತ್ತು ಜಾತಿ ಭಾಳ ದೊಡ್ಡದು ಅಂತ ಹೇಳ್ತಾ ಇದ್ರಲ್ಲ, ಧರ್ಮ ಭಾಳ ದೊಡ್ಡದು ಅಂತ. ಕವಿರಾಜ ಮಾರ್ಗದಲ್ಲಿ ಏನು ಹೇಳುತ್ತೆ? ಸಂವಿಧಾನದ ಪರವಾಗಿ ಮಾತಾಡುತ್ತೆ. ಸಂವಿಧಾನದ ಆಶಯಗಳನ್ನು ಕವಿರಾಜ ಮಾರ್ಗ 9ನೇ ಶತಮಾನದಲ್ಲಿ ಅದು ಒಂದು ಪ್ರಸಿದ್ಧವಾದ ಇದೆಯಲ್ಲ ಸರ್, ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ. ಕಸವರ ಬಂಗಾರ ಅಂದ್ರೇನು? ನೀವು ಒಡವೆ ಮಾಡಿಸ್ಕೊಂಡು ಹಾಕ್ಲೋದು ಬಂಗಾರ ಅಲ್ರಿ, ಒಂದು ಮೈಂಡ್ ಸೆಟ್, ಒಂದು ಮನಸ್ಥಿತಿ, ಬಂಗಾರದ ಮನಸ್ಥಿತಿ ಅಂತ ಹೇಳ್ತಾನೆ. ಅದೇನು ಬಂಗಾರದ ಮನಸ್ಥಿತಿ? ಕಸವರವೆಂಬುದು ನೆರೆ ಸೈರಿಸಲಾರ್ಪುದು. ನಿನ್ನ ಅಕ್ಕಪಕ್ಕದಲ್ಲೇ ಇರೋರನ್ನ ಸೈರಣೆ ಮಾಡ್ಕೊಳ್ದೇ ಇದ್ರೆ ಎಂಥ ಮನುಷ್ಯನೇ? ಇದು ಕನ್ನಡಿಗರಿಗೆ ಕವಿರಾಜ ಮಾರ್ಗಕಾರ ಹೇಳ್ತಾ ಇರುವ ಪಾಠ, ಬರೀ ಕವಿಗಳಿಗೆ ಹೇಳಿರೋ ಪಾಠ ಅಲ್ಲ ಅದು, ಒಟ್ಟು ಕನ್ನಡಿಗರಿಗೆ. ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಅಂದರೆ ನೆರೆಹೊರೆಯವರನ್ನು ಸೈರಣೆ ಮಾಡಬೇಕು. ನೆರೆಹೊರೆಯವರ ಯಾವುದನ್ನು? ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ. ಬೇರೆಯವರ ಧರ್ಮವನ್ನು ಸೈರಣೆ ಮಾಡ್ಕೊನ್ನ ಪಾಠವನ್ನು ಕನ್ನಡಿಗರಿಗೆ 9ನೇ ಶತಮಾನದಲ್ಲೇ ಕವಿರಾಜ ಮಾರ್ಗಕಾರ ಹೇಳ್ಕೊಡ್ತಾನೆ. ಆದರೆ ಇವತ್ತು ನಾವು ಕವಿರಾಜ ಮಾರ್ಗವನ್ನು ಓದಲ್ಲ, ಇವ್ರು ಯಾರೋ ಬರೆದದನ್ನು ಇಟ್ಕೊಂಡು ಆವರಣ ಥರದ್ದು ಇಟ್ಕೊಂಡು ಓದ್ಕೊಂಡು ಇದೇ ಸತ್ಯ ಅಂತ ನಂಬ್ತಾ ಇದ್ದೀವಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಿಯಾಂಬಲ್ನ ಆಶಯ ಇದೆ ತಾನೇ, ಬೇರೆಯವ್ರನ್ನ ಪ್ರೀತಿ ಮಾಡಿ, ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ವೈಚಾರಿಕತೆ ಕಲ್ತ್ಕೊಳ್ಳಿ, ಸೌಹಾರ್ದತೆ ಇರಲಿ, ನೀವು ಗಳಿಸಿರುವ ಸ್ವಾತಂತ್ರ್ಯ ನಿಮಗೆ ದಕ್ಕಲಿ, ಸಮಾನತೆ ಬರಲಿ. ಇದು ಸಂವಿಧಾನ ಇವತ್ತು ಹೇಳ್ತಾ ಇರೋದು ನಮಗೆ. ಇದು ಸಂವಿಧಾನ ಹೇಳಿರೋದನ್ನ 1000 ವರ್ಷದಿಂದ ಕನ್ನಡ ಸಾಹಿತ್ಯ ಹೇಳ್ತಾ ಇದೆ. ಪಂಪನಲ್ಲಿದೆ ಅನೇಕ ಸಂಗತಿಗಳು. ಜಾತಿಗೆ ವಿರುದ್ಧವಾಗಿ ಪಂಪ ಮಾತಾಡ್ತಾನೆ, ವೈಚಾರಿಕತೆ ಇದೆ, ವೈಜ್ಞಾನಿಕ ವಿಚಾರಗಳಿದ್ದಾವೆ. ನಿಮಗೆ ಹೇಳಿದ್ರೆ ಕುತೂಹಲ ಆಗುತ್ತೆ. ಆದಿಪುರಾಣ ಇದೆಯಲ್ಲ, ಆದಿಪುರಾಣ ಅಂತಂದರೆ ನಮ್ಮ ಗುರುಗಳು ಕೇಳೋರು, ಆದಿಪುರಾಣ ಏನ್ರಿ ಗೊತ್ತೇನ್ರಿ ಅಂತ. ಏನು ಸರ್ ಆದಿಪುರಾಣ ಅಂದ್ರೆ ಏನ್ರಿ ಅನ್ನೋರು. ಅದೇ ನಾನು ಆದಿನಾಥನ ಪುರಾಣ ಅನ್ನಿವೆ, ಅದೇ ಋಷಭನಾಥ ಭರತ ಬಾಹುಬಲಿಯ ತಂದೆ, ಅದು ಸತ್ಯವೂ ಹೌದು, ಆದಿನಾಥನ ಪುರಾಣವೇ. ಅವರು ಹೇಳೋರು, ಅಲ್ಲರಿ ಇದು ಆದಿಯ ಪುರಾಣ ಅಂದರೆ ಈ ಭೂಮಿ ಹೇಗೆ ಮೊದಲಾಯಿತು ಎನ್ನುವುದರ ಪುರಾಣ. ಅಂದರೆ ಭೂಮಿಯ ವಿಕಾಸದ ಬಗೆಗೆ, ಸಂಸ್ಕೃತಿಯ ವಿಕಾಸದ ಬಗ್ಗೆ, ನಾಗರಿಕತೆಯ ವಿಕಾಸದ ಬಗ್ಗೆ ಪಂಪ ಹೇಳ್ತಾ ಇದ್ದಾನಲ್ಲಿ. 16 ಜನ ಮನುಗಳ ಕತೆ ಏನು ಹೇಳುತ್ತೆ ಅದೇ ಪುರಾಣದಲ್ಲಿ. ಸೊ ಅದು ಆ ಭಾಗವನ್ನು ನೀವು
ನಮ್ಮ ಕನ್ನಡದ ಜನರಿಗೆ ತಿಳಿಸ್ಬೇಕು. ಸೊ ಅದು ಅದ್ಭುತವಾದಂಥ ಭಾಗ ಅದು ವಿಜ್ಞಾನ. ಎವ್ಯಾಲ್ಯೂಯೇಷನ್ ಥಿಯರಿ, ಚಾರ್ಲ್ಸ್ ಡಾರ್ವಿನ್ನು ಎವಾಲ್ಯೂಷನ್ ಥಿಯರಿ ಹೇಳ್ದ ಅಂತ ನಾವು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೀವಿ. ಪಂಪ ಹೇಳಿರೋದನ್ನ ಯಾಕೆ ಸ್ವಾಮಿ ಹೇಳಲ್ಲ ನಾವು? ಈ ನೆಲೆ ಒಳಗೆ ಯಾಕೆ ಪಂಪ ನೋಡೋದಿಲ್ಲ ನಾವು? ಒಂದು ವಿಜ್ಞಾನದ ಕೃತಿಯಾಗಿ ಆದಿಪುರಾಣವನ್ನು ಯಾಕೆ ತಿಳಿಯಲ್ಲ? ಸೊ ಇವೆಲ್ಲ ವೈಚಾರಿಕತೆ, ವೈಜ್ಞಾನಿಕತೆ, ಇವೆಲ್ಲವೂ ಕೂಡ ಪಂಪ್ನಲ್ಲಿ ಒಂದು ಸೆಕ್ಯುಲರಿಸಮು, ಜಾತ್ಯತೀತ ಮೌಲ್ಯ ಪಂಪ್ನಲ್ಲಿದೆ. ಇಡೀ ಶರಣರು ಏನು, ಇಡೀ ಶರಣರು ಹೇಳಿರೋದೇ ಅದನ್ನು. ಆಮೇಲೆ ಹರಿಹರ ರಾಘವಾಂಕರಲ್ಲಿದೆ. ಆಮೇಲೆ ಬನ್ನಿ ನಮ್ಮ 15ನೇ ಶತಮಾನದ ಕವಿಗಳು, ಕೀರ್ತನಕಾರರು, ಕನಕದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ. ಎಂಥ ಮೌಲ್ಯ ಇದು. ನಾನು ನನ್ನ ಜಾತಿ ಅಂತ ಹೇಳಿದ್ರೆ ಕನಕ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಕುಲದ ನೆಲೆ ಏನಯ್ಯ ಇದು? ಏನಾದರೂ ಗೊತ್ತೇನ್ರಿ? ಆತ್ಮ ಯಾವ ಕುಲ, ಜೀವ ಯಾವ ಕುಲ, ತತ್ವೇಂದ್ರಿಯಗಳ ಕುಲವ ಪೇಳಿರಯ್ಯ. ಯಾವ ಕುಲನಪ್ಪ ನಿಂದು? ನೀನು ಯಾರೋ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ ಅಂದ ತಕ್ಷಣ ಒಂದು ಜಾತಿಗೆ ಸೇರಿದೆ ಅಂತ ತಿಳ್ಕೊಬೇಡ. ನಿನ್ನ ನಡವಳಿಕೆ, ನಿನ್ನ ಒಂದು ಕುಲವನ್ನು ನಿರ್ಧರಿಸುತ್ತೆ. ಕುಲಂ ಕುಲಮಲ್ತು ಛಲಮೆ ಕುಲಂ ಅಣ್ಬು ಕುಲಂ ಅಭಿಮಾನ ತಾನೊಂದೇ ಕುಲಂ. ಅದು ಪಂಪ ಹೇಳಿರೋದು. 1500 ವರ್ಷದ ತರುವಾಯ ಕನಕರು ಹೇಳ್ತಾರೆ. ಆಮೇಲೆ ಸರ್ವಜ್ಞ, ನಮ್ಮ ಕಾಲದ ಕುವೆಂಪು ಮೊದಲುಗೊಂಡ ಹಾಗೆ ಎಲ್ಲ ಲೇಖಕರು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ವಿ. ಇದನ್ನೆಲ್ಲ ಓದಿದ ಮೇಲೆ ಹೆಂಗೆ ನಾವು ದೇಶ ಅಂದರೆ ಭೂಪಟ ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ? ಬುದ್ಧನ ಬಗ್ಗೆ ಇವತ್ತು ಮಾತಾಡುವಾಗ ಸರ್ ಭಾಳ ಒಳ್ಳೆ ಮಾತನ್ನು ಹೇಳಿದಿರಿ. ಒಂದು ಬುದ್ಧನನ್ನು ನಾವು ಇವತ್ತು ಈ ದೇಶದಿಂದ ಓಡಿಸೋದ್ರಿಂದ ಇವತ್ತು ನಾವು ಮೌಢ್ಯತೆ ಒಳಗಡೆ ಇದ್ದೀವಿ. ಬುದ್ಧನನ್ನು ಸ್ವೀಕರಿಸಿದಂಥ ರಾಷ್ಟ್ರಗಳು ವೈಜ್ಞಾನಿಕವಾಗಿ ಬಹಳ ಪ್ರಗತಿ ಹೊಂದಿದ್ದೇವೆ ಅಂತ. ಅಂದರೆ ಬುದ್ಧನನ್ನು ಯಾವ ಕಾರಣಕ್ಕೆ ಈ ದೇಶದಿಂದ ಓಡಿಸ್ಲಿಕ್ಕೆ ಕಾರಣ ಆಯಿತು? ನೀವು ಭಾಳ ದೊಡ್ಡ ಡೈನಮಿಟ್ ಅದು. ಬುದ್ಧ ಹೆಂಗೋಗಿದ್ದು ದೇಶದಿಂದ ಆಚೆಗೆ ಅಂತಂದ್ರೆ ಗೊತ್ತಲ್ವ ನಿಮಗೆ? ಸಾಮ್ರಾಟ್ ಅಶೋಕ ಬೌದ್ಧ ಧರ್ಮದ ಫಾಲೋವರ್ ಆಗ್ತಾನೆ. ಅದರ ಪ್ರಚಾರಕ್ಕಾಗಿ ತನ್ನ ಮಕ್ಕಳನ್ನೇ ಕಳಿಸ್ತಾನೆ. ಆಮೇಲೆ ಎಲ್ಲ ಕಡೆ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಅವನೇನು ಮಾಡ್ತಾನೆ, ಈ ವೈದಿಕ ಧರ್ಮ, ಪುರೋಹಿತಶಾಹಿ, ಈ ಬ್ರಾಹ್ಮಣ್ಯ ಇರುತ್ತಲ್ಲ ಅದ್ರ ವಿರುದ್ಧ ಅದ್ರ ಕೈ ಕಾಲು ಎಲ್ಲ ಕತ್ತರಿಸಿ ಹಾಕ್ಬಿಡ್ತಾನೆ. ಅವು ಎಲ್ಲೂ ಎದ್ದೋಳ್ಬಾರ್ದು. ದೇವಸ್ಥಾನ ಕ್ಲೋಸ್ ಮಾಡಿಸ್ತಾನೆ. ಬಸದಿಗಳು ಬರ್ತವೆ, ಬಸದಿಗಳು ಅಂತೀನಿ, ಯಾವುದು ವಿಹಾರಗಳು, ಬೌದ್ಧ ವಿಹಾರಗಳು. ಆಮೇಲೆ ಇವರು ಯಜ್ಞಯಾಗಗಳು ನಿಲ್ಲಿಸ್ತಾರೆ. ಯಜ್ಞಯಾಗಗಳಲ್ಲಿ ದನ ಕಡ್ಕೊಂಡು ತಿಂದು ಅಶೋಕನಿಗೆ ಹೆಂಗೆ ಗಾಬರಿ ಆಗುತ್ತೆ ಅಂದರೆ, ಅಯ್ಯಯ್ಯೋ ಇವರು ಪುರೋಹಿತರು ಇಷ್ಟೊಂದು ದನ ಕಡ್ಕೊಂಡು ತಿಂತಾ ಇದ್ದಾರೆ ಯಜ್ಞಯಾಗದ ನೆಪದಲ್ಲಿ, ನಾಳೆ ನಮ್ಮ ರೈತರಿಗೆ ಹೊಲ ಉಳಕ್ಕೆ ಒಂದು ದನ ಇರಲ್ವಲ್ಲ ಅಂತ ಇನ್ನು ಮುಂದೆ ಯಾವನು ದನ ಕಡಿ ಆಗಿಲ್ಲ. ಗೋಹತ್ಯೆ ನಿಷೇಧ ಮಾಡಿದ್ದು ಅಶೋಕ ಮೊದಲಿಗೆ. ಯಾಕೆಂದ್ರೆ ಇವ್ರು ತಿಂತಾ ಇದ್ರು ಪುರೋಹಿತರು. ಇವರು ಎಲ್ಲದಕ್ಕೂ ಆ ಹಸು ತಗೊಂಬ ಏನದು ದಾನ ಕೊಡೋದು, ಗೋದಾನ ಮಾಡೋದು, ಭೂದಾನ ಮಾಡೋದು, ಏನೇನ ಮಾಡ್ಕೊಳ್ಳೋವಲ್ಲ ಇವು. ದೇವಸ್ಥಾನ ಕ್ಲೋಸ್ ಆಯಿತು ಇವರಿಗೆ. ಆಮೇಲೆ ಎಲ್ಲ ಅವನ ಅಧಿಕಾರದ ವಲಯದೊಳಗಡೆ ಇದ್ದವ್ರನ್ನೆಲ್ಲ ಕಳಿಸಿ ಶೂದ್ರರನ್ನು, ಬೌದ್ಧರನ್ನು ಅಧಿಕಾರದ ಸ್ಥಾನಗಳಲ್ಲಿ ಕೂರಿಸ್ತಾ ಹೋದ. ಇದು ಅವರಿಗೆ ಹೊಟ್ಟೆ ಉರಿಯೋಕ್ಕೆ ಶುರುವಾಯಿತು. ಏನು ನಾವು ಎಷ್ಟು ಸುಖವಾಗಿದ್ದೋ, ಈಗ ನಮ್ಮ ಸ್ಥಿತಿ ಹಿಂಗಾಗೋಯ್ತಲ್ಲ ಅಂತ ಹೊಟ್ಟೆ ಉರ್ಕೊಂಡು ಏನು ಮಾಡಿದ್ರು, ಕಾಯ್ತಾ ಇದ್ರು ಟೈಮ್ಗೆ. ಅಶೋಕನ 6-7ನೇ ತಲೆಮಾರಿನ ಮರಿ ಮೊಮ್ಮಗ ಬೃಹದ್ರಥ ಮೌರ್ಯ, ಅವನು ಅಧಿಕಾರಕ್ಕೆ ಬರ್ತಾನೆ. ಆ ಪಾಪಿ ಏನು ಮಾಡ್ತಾನೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಪುಷ್ಯಮಿತ್ರ ಶುಂಗ ಅಂಥೇಳಿ ಅವನ್ನ ಸೇನಾಧಿಪತಿ ಮಾಡ್ಕೊಳ್ತಾನೆ. ಅವನು ಏನು ಮಾಡ್ತಾನೆ, ಕಾಯ್ತಾ ಇದ್ರಲ್ಲ ಟೈಮು, ಇವನು ಬೃಹದ್ರಥ ಮೌರ್ಯನನ್ನು ಕೊಂದು ಶುಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅದು ಮೊದಲ ಪುರೋಹಿತಶಾಹಿ ಸಾಮ್ರಾಜ್ಯ. ಅದನ್ನೇ ಇವರು ಸುವರ್ಣಯುಗ ಅಂತ ಹೇಳೋದು. ಇವರಿಗೆ ಸುವರ್ಣಯುಗ, ದೇಶಕ್ಕಲ್ಲ. ಇಡೀ ದೇಶದಲ್ಲಿದ್ದ ಬೌದ್ಧರನ್ನು ಹೊಸಕಿ ಆಗ್ತಾ ಹೋಗ್ತಾರೆ. ಧರ್ಮಶಾಸ್ತ್ರ ಬರೆದವನು ಅವನೇ ಅಲ್ವಾ? ಅವನೇ, ಅಥವಾ ಅವನ ಆಸ್ಥಳದಲ್ಲಿ ಯಾರೋ ಸುಮತಿ ಭಾರ್ಗ ಅವನು ಯಾರೋ ಇದ್ದ ಅಂತಾರೆ. ನೋಡಿ ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ ಸರ್ ಇವರು. ಮೇಡಮ್ ನೀವು ಕೇಳಿಸ್ಕೋಬೇಕಿದ. ಯಾಕೆ ಗೊತ್ತಾ, ಹಿಂದೂ ಬಾಬಾ ಸಾಹೇಬ್ರು ಹೇಳ್ತಾರೆ, ನಮ್ಮ ಕೃಷ್ಣಯ್ಯ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ರು, ಭಾಳ ಚೆನ್ನಾಗಿ ಅದನ್ನ ಹೇಳ್ತಾ ಇರ್ತಾನೆ. ಹಿಂದೂ ಧರ್ಮ ಅಂದರೆ ಧರ್ಮ ಅಲ್ಲ, ಅದು ಕಾನೂನು. ಹಿಂಗಿರಬೇಕು, ಹೆಂಗಸರು ಈಚೆಗೆ ಬರಬಾರ್ದು, ದಲಿತರು ಓದಬಾರ್ದು, ಶೂದ್ರರು ಅಕ್ಷರ ಕಲಿಬಾರ್ದು, ಮಡುವಾಳರು ಬಟ್ಟೆ ಒಗಿಬೇಕು, ಕ್ಷೌರಿಕರು ಚೌರ ಮಾಡಬೇಕು, ಒಕ್ಕಲಿಗರು ಹೊಲ ಉಳಬೇಕು, ಕುರುಬರು ಕುರಿ ಕಾಯಬೇಕು, ಯಾವಾಗಲೂ ಹೆಣ್ಣಾದವಳು ಗಂಡನ್ನೇ ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಮಧ್ಯ ವಯಸ್ಸಿನಲ್ಲಿ ಗಂಡನ ಕಂಟ್ರೋಲಲ್ಲಿರಬೇಕು, ತೀರಾ ವಯಸ್ಸಾದಮೇಲೆ ಮಗ ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಬಿದ್ದಿರಬೇಕು, ತಲೆ ಬೋಳಿಸ್ಕೋಬೇಕು, ಕೆಂಪು ಸೀರೆ ಉಡಬೇಕು. ಇವೆಲ್ಲ ಏನು?
ಇವು ಕಾನೂನುಗಳು ಸರ್, ಇವು ಆ ಕಾಲದ ಕಾನೂನುಗಳು, ಹಿಂದೂ ಧರ್ಮದ ಅಲಿಖಿತ ಕಾನೂನುಗಳು. ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಹೌದು. ಬ್ರಿಟಿಷರು ಈ ದೇಶಕ್ಕೆ ಎಂಟ್ರಿ ಆಗೋವರೆಗೆ, ರಾಜಾರಾಮ್ ಮೋಹನ್ ರಾಯ್ ಹೋರಾಟ ಶುರು ಮಾಡುವವರೆಗೆ ಸತಿ ಪದ್ಧತಿ ಇತ್ತಲ್ಲ ಸರ್. ಗಂಡ ಸತ್ತೋಗ್ತಿದ್ದಾಗೆ ಆ ಹೆಣ್ಣು ತಗೊಂಡೋಗಿ ಗಂಡನ ಚಿತೆ ಒಳಗೆ ಬೆಂಕಿ ಇಟ್ಟು ಸುಟ್ಬಿಡೋದು. ಎಂಥ ಅನ್ಯಾಯ ಇದು. ರಾಜಾರಾಮ್ ಮೋಹನ್ ರಾಯ್ ಹೋರಾಟ ಮಾಡ್ತಾರೆ. ಬ್ರಿಟಿಷರು ಲಾರ್ಡ್ ಬೆಂಟಿಕೋ ಯಾರೋ ಒಬ್ಬ ವೈಸ್ರಾಯ್ ಇರ್ತಾನಾಗ ಅವನೇನು ಮಾಡ್ತಾನೆ, ಅದನ್ನು ಕಾನೂನು ತರ್ತಾನೆ. ಇದಲ್ಲ, ಯಾರು ಇನ್ಮೇಲೆ ಸತಿ ಪದ್ಧತಿ ಮಾಡೋ ಹಾಗಿಲ್ಲ. ಬಾಲ್ಯ ವಿವಾಹ ಕಾನೂನಲ್ವಾ, ಅದನ್ನು ಬ್ರಿಟಿಷ್ ತೆಗೆದಿರ್ತಾನೆ. ಹೌದು. ಅದಾದಮೇಲೆ ಎಷ್ಟೆಲ್ಲ ಬದಲಾವಣೆಗಳದು. ನಮಗೆ 47ರಲ್ಲಿ ಸ್ವಾತಂತ್ರ್ಯ ಬಂತು. ಬಾಬಾ ಸಾಹೇಬರು ಈ ದೇಶಕ್ಕೊಂದು ಹೊಸ ಸಂವಿಧಾನವನ್ನು ಬರೆದು ಹೊಸ ಕಾನೂನುಗಳನ್ನು ನೋಡಿ, ಈ ಥರ ಇರಬೇಕು, ಈ ಥರ ಇರಬೇಕು ಅಂತ ತೋರಿಸ್ಕೊಟ್ರು. ಇದು ಮಾನವೀಯವಾದದ್ದು. ಇದು ಅವರ ಧಾರ್ಮಿಕ ಕಾನೂನಿಗೂ ಈ ಕಾನೂನಿಗೂ ಎಷ್ಟೊಂದು ಅಂತರ. ಅದಕ್ಕೆ ಮೇಡಮ್ ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ, ಅದನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಾವ್ರೆ. ಈಗ ಅವ್ರದ್ದು ಏನೋ ಒಂದು ಮಾಡ್ಕೊಂಡವ್ರಂತೆ. ಇದೇನು ಗೊತ್ತಾ, ಈಗ ಅವ್ರದ್ದೇ ಒಂದು ಪ್ರಿಯವಾದ ಸರ್ಕಾರ ಇರೋದ್ರಿಂದ ಏನಾದರೂ ಸಂವಿಧಾನಕ್ಕೆ ಆ ಥರ ಬದಲಾವಣೆಗಳು ಮಾಡೋ ಸಾಧ್ಯತೆಗಳಿದೆ ಸರ್. ನೋಡಿ, ನಾವು ನಮ್ಮ ಈ ದಲಿತರು, ಶೂದ್ರರು, ಮುಖ್ಯವಾಗಿ ಮಹಿಳೆಯರು ಇದಾರಲ್ಲಪ್ಪ, ಇವ್ರು ಎಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತಿರ್ತಾರೋ ಅಲ್ಲಿವರೆಗೂ ಅವ್ರು ಏನು ಬೇಕಾದ್ರೂ ಆಟ ಆಡ್ತಾರೆ, ಯಾವಾಗ ಬೇಕಾದ್ರೂ ಸಂವಿಧಾನ ಕಿತ್ತಾಕ್ತಾರೆ. ಗೊತ್ತಾಯ್ತಾ? ಏನು ಮಾಡ್ತೀರಿ ನೀವು ಅವಾಗ? ಅದು ಸುಲಭ ಅಲ್ಲ. ಅವ್ರಿಗೆ ಯಾವ್ದು ಕಷ್ಟ? ಬೃಹದ್ರಥ ಮೌರ್ಯನ್ನೇ ಕೊಂದವ್ರಿಗೆ ಈ ಯಾವ ಕಷ್ಟ? ಬಸವಣ್ಣ ಶಿವಶರಣರನ್ನೆಲ್ಲ ಅಟ್ಟಾಡಿಸ್ಕೊಂಡು ಹೊಡೆದ್ರಲ್ಲಪ್ಪ, ಆ ಇಡೀ ಶರಣ ಚಳುವಳಿಯನ್ನು ನಾಶ ಮಾಡಿದ್ರಲ್ಲ, ಅವ್ರಿಗೆ ಯಾವುದು ಅದು ಅಸಾಧ್ಯ ಅಂತ ಇಲ್ಲ. ಅಂದರೆ ಅವ್ರ ಸಮಯ ಕಾಯ್ತಾರೆ. ಅಂದರೆ ಅವರಿಗೆ ದೊಡ್ಡ ಬೆಂಬಲ ಬರಬೇಕು. ಆ್ಯಕ್ಚುಲಿ ಈಗ ಪಾರ್ಲಿಮೆಂಟ್ನಲ್ಲಿ ಸರಿ ಸ್ವಲ್ಪ ಅವರು ಕಡಿಮೆ ಆಯಿತು. ಈಗ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇವರೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ಸರ್ಕಾರ ಹಿಂಗೆ ಆಡ್ತಾ ಇದೆ. ಇಲ್ಲ ಅಂದಿದ್ರೆ ಅವ್ರು ಹೇಳ್ತಿರಲ್ಲ, ನಮ್ಮದು 420 ಅಂತ, 400 ಬಂದರೆ 400, ಈ ಸಾರಿ 400 ಅಕಸ್ಮಾತ್ 400 ಬಂದಿದ್ರೆ ಕಾಂಗ್ರೆಸ್ ಥರದ ಒಂದು ವಿರೋಧ ಪಕ್ಷ ಕೇಂದ್ರದಲ್ಲಿ ಆಯ್ಕೆಯಾಗಿ ಬರದೇ ಇದ್ದಿದ್ರೆ ಈ ಸರಿನೇ ಮಾಡೋರು, ಗ್ಯಾರಂಟಿ. ಈ ಸರಿ ಮಾಡೋರು. ಏನು ಮಾಡ್ತೀರಿ ಹೇಳಿ ನನಗೆ? ಇದಕ್ಕೆ ಸಂಬಂಧಪಟ್ಟವರು ಅಷ್ಟೊಂದು ವಿರೋಧನ ವ್ಯಕ್ತಪಡಿಸ್ತಲ್ಲ, ಮಾಧ್ಯಮಗಳಾಗಲಿ ಯಾರು ಯಾಕೆ ಸರ್? ಮಾಧ್ಯಮಗಳಿರೋದೆಲ್ಲ ಅವ್ರ ಕೈಯಲ್ಲೇ. ನೋಡಿ, ನೀವು ನಮ್ಮದು ಕರ್ನಾಟಕದೊಳಗಿರುವಂಥ ಟಿ ವಿ ಚಾನಲ್ಗಳು ಅಥವಾ ಪತ್ರಿಕೆಗಳು ಸಂಪಾದಕರನ್ನೆಲ್ಲ ಗಮನಿಸಿ. ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಶೂದ್ರರಿದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ದಾರೆ. ಒಂದೇ ಜಾತಿಯವರೆಲ್ಲ ಹಿಡ್ಕೊಂಡು ಕೂತವ್ರಿ. ಅವ್ರದ್ದೆಲ್ಲ ಬೆಂಬಲ ಯಾರಿಗೆ? ಅವ್ರ ಜಾತಿ ಪಕ್ಷಕ್ಕೆ ಅವ್ರ ಬೆಂಬಲ. ಬೇರೆಯವ್ರಿಗೆ ಯಾಕೆ ಮಾಡ್ತಾರೆ? ಅವ್ರಿಗೆ ಗೊತ್ತು, ನಮ್ಮ ಜಾತಿಯ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಆಡಳಿತಕ್ಕೆ ಬಂದರೆ ನಮ್ಮ ಸಂವಿಧಾನ ಬರ್ತದೆ. ಅವ್ರಿಗೊಂದು ಸಂವಿಧಾನ ಇದೆಯಲ್ಲ, ರೆಡಿ ಇದೆಯಲ್ಲ, ಅದು ಬರುತ್ತೆ. ನಾವು ಅವರಿಗೆ ಬೆಂಬಲ ಕೊಡಬೇಕು ಅಂತ ಕೊಡ್ತಾವ್ರೆ. ಬೇರೆಯವರಿಗೆ ಅವರು ಅಷ್ಟು ಆದ್ಯತೆ ಕೊಡ್ತಾ ಇಲ್ಲ. ಆಮೇಲೆ ಎಲ್ಲ ಈ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ದುರ್ಬೋಧೆ ಮಾಡ್ತಾವ್ರೆ. ನಮ್ಮ ಹುಡುಗರೆಲ್ಲ ಅದರಿಂದ ಬಿದ್ದಾವೆ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇದನ್ನು ನಾವು ಕಣ್ಣು ತೆರೆಸಬೇಕಾಗಿದೆ. ನಮ್ಮ ಹುಡುಗರು ಸರಿಯಾಗಿ ಯೋಚನೆ ಮಾಡೋದು ಕಲ್ತ್ಕೊಂಡ್ಬಿಟ್ರೆ, ನಮ್ಮ ದಲಿತರು, ಶೂದ್ರರು ಮತ್ತು ಹೆಣ್ಮಕ್ಳು, ಎಲ್ಲ ಜಾತಿಯ ಹೆಣ್ಮಕ್ಳು ಯೋಚನೆ ಮಾಡೋದು ಕಲ್ತ್ಕೊಂಡ್ರೆ, ಸ್ವಲ್ಪ ಪಂಪನ್ನು ಓದ್ರಿ, ಕುಮಾರವ್ಯಾಸನ ಓದ್ರಿ, ಬಸವಣ್ಣನ ಓದ್ರಿ, ಅಲ್ಲಮಪ್ರಭು ಓದ್ರಿ. ಬೇಡಪ್ಪ, ನೀವು ಶೇಕ್ಸ್ಪಿಯರ್ ಓದಕ್ಕೆ ಹೋಗಬೇಡಿ, ನಿಮ್ಗೆ ಓದಕ್ಕೆ ಬರಲ್ಲ. ನೀವು ಟಾಲ್ಸ್ಟಾಯ್ ಓದಬೇಡಿ, ಇಂಗ್ಲೀಷು ಕಷ್ಟ ಬೇಡ. ಬಸವಣ್ಣನವರ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಷ್ಟು ಸರಳವಾದ ಮಾತುಗಳಲ್ಲಿ ಅವರು ಬರೀತಾರೆ. ಕುವೆಂಪು ಓದಿ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದಾರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಇಂಥ ಮಾತುಗಳನ್ನು ನಮ್ಮ ಈ ಮಹಾನ್ ಕವಿಗಳು ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಇದನ್ನು ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಆಗ ಅವ್ರ ಆಟ ನಡೆಯಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸಾಹಿತಿಯನ್ನು ದಮನ ಮಾಡುವ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸರ್, ಈಗಿನ ಸಂವಿಧಾನ ಅವ್ರಿಗೆ ಯಾವ ರೀತಿ ತೊಂದರೆ ಕೊಟ್ಟಿದೆ ಸರ್? ಅದರ ಬದಲಾವಣೆನೇ ಮಾಡಬೇಕು ಅಂತ. ನಿಮ್ಗೆ ಗೊತ್ತೇ ಇಲ್ವಾ? ನೀವೇನು ಓದಿರೋದು? ನೀವೇನು MA ಓದಿದ್ರಾ? PhD ಮಾಡಿರ್ತೀರಿ, ಬಿಡ್ತೀರಾ? ಅವಕಾಶ ಸಿಕ್ತು ಮಾಡಿದ್ದಾರೆ. ಯಾವ ದೇವರು ನಿಮ್ಗೆ ಈ ವರ ಕೊಟ್ಟಿದ್ದು? ಇದು ಬಾಬಾ ಸಾಹೇಬರ ಸಂವಿಧಾನ. ನ ಸ್ತ್ರೀ ಸ್ವಾತಂತ್ರ್ಯ ನ ಅರ್ಹತೆ ಅನ್ನೋದು ಒಂದು ಕಾನೂನು, ಹೌದಾ? ಇವತ್ತು ನಿಮ್ಮಂಥ ಹೆಣ್ಮಕ್ಳು ಏನು ಮಾಡಿದ್ರಿ? ನೀವು ಯಾವ ಜಾತಿಯ ಹೆಣ್ಮಗಳು ಅದಲ್ಲ, ನೀನು ಯಾರಾದರೂ ಆಗಿರಮ್ಮ, ಓದಮ್ಮ, ನೀನೊಬ್ಬಳು ಹೆಣ್ಮಗಳು, ಶಕ್ತಿಶಾಲಿಯಾಗು. ಓದೋದ್ರಿಂದ ಏನಾಯಿತು, ಹೆಣ್ಮಕ್ಳು ಕಳೆದ 40-50 ವರ್ಷಗಳಲ್ಲಿ ಗಮನಿಸಿ ಮಹಿಳೆಯರು ಏನೇನಾಗಿದ್ದಾರೆ ಅಂತ. ಎಷ್ಟೋ ಜನ ಸರ್ಕಾರಿ ನೌಕರಿಗೆ ಸೇರಿದ್ರು, ಟೀಚರ್ಸ್ ಆದರು, ಪ್ರೊಫೆಸರ್ಸ್ ಆದರು, ಪ್ರಿನ್ಸಿಪಾಲ್ಗಳಾದರು, KS ಅಧಿಕಾರಿಗಳಾದರು, IAS ಅಧಿಕಾರಿಗಳಾದರು, ರಾಜಕಾರಣಕ್ಕೆ ಬಂದರು, ಪೈಲಟ್ ಆದರು,
ಮಂತ್ರಿಗಳಾದರು, ಶಾಸಕರಾದರು, ಇವತ್ತು ರಾಷ್ಟ್ರದ ರಾಷ್ಟ್ರಪತಿಯೂ ಆಗಿದ್ದಾರೆ. ಇದು ಎರಡನೇವರು ಮಹಿಳೆ ದ್ರೌಪದಿ ಮುರ್ಮು ಅವರು. ಈ ದೇಶದ ಪ್ರಧಾನಮಂತ್ರಿನೂ ಇಂದಿರಾ ಗಾಂಧಿ ಆಗಿದ್ದರು. ಅಂದರೆ ಮಹಿಳೆಯರಿಗೆ ಎಲ್ಲ ಅವಕಾಶಗಳು ತಾನಾಗಿ ಸಿಗ್ತಾ ಇದೆ. ಇದನ್ನು ಅವ್ರು ಸಹಿಸ್ಕೊಳ್ತಾರ? ಈ ಹೆಣ್ಣು ಗಂಡಿನ ಗುಲಾಮಳಾಗಿ ಬಿದ್ದಿರಬೇಕು, ಅಡಿಯಾಳಾಗಿ ಬಿದ್ದಿರಬೇಕು ಅಂತ ಹೇಳೋರು ನಿಮ್ಮನ್ನು ರಾಷ್ಟ್ರಪತಿ ಮಾಡೋದು, ಪೈಲಟ್ ಮಾಡೋದು, IAS ಅಧಿಕಾರಿ ಮಾಡೋದು, ಇದೆಲ್ಲ ಅವ್ರಿಗೆ ಆಗುತ್ತಾ? ಅದಕ್ಕೆ ಅವರು ಬದಲಾಯಿಸ್ತೀವಿ ಅಂತ ಹೋಗ್ತಾ ಇರೋದು. ಹಾಗೇ ಯಾರೋ ಚೌರ ಮಾಡ್ತಿದ್ದವನು ಇವತ್ತು IAS ಆಫೀಸರ್ ಆಗ್ತಾನೆ, ಚಪ್ಪಲಿ ಹೊಲಿತಾ ಇದ್ದವನು ಮಂತ್ರಿ ಆಗ್ತಾನೆ. ಅವ್ರಿಗೆ ಹೊಟ್ಟೆ ಉರಿಯಲ್ವೇನ್ರಿ? ನಾವು ಎಷ್ಟು ಸಮೃದ್ಧವಾಗಿದ್ದೋ, ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ಇದು ನಮಗೆ ಇತ್ತು. ಈಗ ಎಲ್ಲ ಜಾತಿಯು ಬಂದ್ಬಿಟ್ಟವೆಲ್ಲಪ್ಪ, ನಮಗೆ ಅವಕಾಶ ಇಲ್ಲ. ಅದಕ್ಕೆ ಮೀಸಲಾತಿ ವಿರುದ್ಧ ಅವರ ಅಪಪ್ರಚಾರ ಮಾಡೋದು. ಅರ್ಥ ಆಯ್ತಾ? ಸಂವಿಧಾನದ ವಿರುದ್ಧ ಅಪಪ್ರಚಾರ ಅವ್ರಿಗೆ ಸ್ಪಷ್ಟವಾಗಿದೆ. ಅರ್ಥ ಮಾಡ್ಕೋಬೇಕಾಗಿರೋರು ನಮ್ಮವು ಅರ್ಥ ಮಾಡ್ಕೊಂಡ್ರೆ ಅವ್ರದ್ದು ಆಟ ಬೇಳೆ ಏನು ಬೇಯಲ್ಲ. ನೀವು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಸರ್. ಅದರ ಯೋಜನೆಗಳು ಯಾವ ರೀತಿ ಜಾರಿ ಮಾಡಬೇಕು ಅಂದ್ಕೊಂಡಿದ್ದೀರಾ? ಯೋಜನೆಗಳು ಏನಿದೆ ಸರ್? ಯೋಜನೆಗಳು ಹಲವಾರು ಹೊಸ ಯೋಜನೆಗಳನ್ನ ರೂಪಿಸಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಹಿಂದಿನ ಅಧ್ಯಕ್ಷರುಗಳು ಮಾಡಿರೋ ಯೋಜನೆಗಳನ್ನ ಮುಂದುವರಿಸ್ತಾ ಇದ್ದೀವಿ. ಕೆಲವು GH ರುದ್ರಪ್ಪನವರು ಒಂದು ಯುವ ಕವಿಗೋಷ್ಠಿ ಅಂತ, ಯುವ ಕವಿಗೋಷ್ಠಿ 1, ಯುವ ಕವಿಗೋಷ್ಠಿ 2 ಅಂತ ಒಂದು ಶಿವಮೊಗ್ಗದಲ್ಲಿ ಮಾಡಿದರು, ಇನ್ನೊಂದು ಧಾರವಾಡದಲ್ಲಿ ಮಾಡಿದರು. ಅದು ಈಗ ಯುವ ಕವಿಗೋಷ್ಠಿಯನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಿಸಾರ್ ಅಹಮದ್ ಅಧ್ಯಕ್ಷರಾಗಿದ್ದಾಗ ವಿಜ್ಞಾನ ಲೇಖಕರ ಕಮ್ಮಟಗಳನ್ನ ಮಾಡಿ ವಿಜ್ಞಾನ ಬರವಣಿಗೆಯನ್ನು ಹೆಚ್ಚು ಮಾಡಬೇಕು ಕನ್ನಡದಲ್ಲಿ ಅನ್ನೋ ಕಾರಣಕ್ಕೆ ಮಾಡಿದರು. ಈಗ ಆ ಥರದ್ದೊಂದು ಯೋಜನೆ ಸಿದ್ಧಪಡಿಸ್ತಾ ಇದ್ದೀವಿ. ಆಮೇಲೆ ಅರವಿಂದ್ ಮಾಲ್ಗತ್ತಿಯವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಚಕೋರ ಅಂತ ಒಂದು ವೇದಿಕೆಯನ್ನು ಮಾಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡಿದರು. ಈಗ ನಾವು ಅದನ್ನು ಮತ್ತೆ ಚಾಲ್ತಿಗೆ ತಂದಿದ್ದೀವಿ. ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಅಷ್ಟರ ಜೊತೆಗೆ ನಾವು ಕೆಲವು ವರ್ಕ್ಶಾಪ್ಗಳನ್ನ ಈಗಾಗಲೇ ಮಾಡಿದ್ದೀವಿ. ಮುಖ್ಯವಾಗಿ ಈ ದೇಶದ ಸಾಹಿತ್ಯದ ಜೊತೆಗೆ ಚರಿತ್ರೆ, ಸಂಸ್ಕೃತಿ, ನಾಗರಿಕತೆ ಇವುಗಳನ್ನು ನಮ್ಮ ಯುವಕರಿಗೆ ತಿಳಿಸ್ಬೇಕಾಗಿದೆ. ಪದ್ಯ ಬರೆಯೋದು ಹೇಗೆ ಅನ್ನೋಂಥದ್ದು ಮಾತ್ರ ಅಲ್ಲ, ಹೇಗೆ ಬದುಕಬೇಕು, ಸಾಹಿತ್ಯವನ್ನು ಹೇಗೆ ಗ್ರಹಿಸಬೇಕು, ನಮ್ಮ ಬದುಕಿನ ಭಾಗವಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಬುದ್ಧ, ಬಸವಣ್ಣ, ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕುವೆಂಪು ಇವರ ಚಿಂತನೆಗಳನ್ನು ಪ್ರಖರವಾಗಿ ಎಲ್ಲ ಕಡೆ ತೊಗೊಂಡೋಗ್ಬೇಕು ಅಂತೇಳಿ ವರ್ಕ್ಶಾಪ್ಗಳನ್ನ ಈಗಾಗಲೇ ಧಾರವಾಡದಲ್ಲೊಂದು ಮಾಡಿದ್ದು. ಆಮೇಲೆ ಕೆಲವು ಹಿರಿಯ ಸಾಹಿತಿಗಳು ಯಾರಿಗೆ 100 ವರ್ಷ ಆಗಿದೆ ಅಂದ್ರೆ ಈಗಾಗಲೇ ಶಾಂತರಸದ ಮಾಡ್ದೋ, ನಿರಂಜನ ಅವ್ರದ್ದು ಮಾಡ್ದೋ, ಹಾಗೆ ಅವ್ರ ಬಗ್ಗೆ ಸೆಮಿನಾರ್ಗಳು, ಲಂಕೇಶ್ ಅವ್ರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಿದ್ದೋ, KV ಶಂಕರೇಗೌಡರ ಬಗ್ಗೆ, ಆಮೇಲೆ ಗೋಪಾಲ್ ಗೌಡರು, ಶಾಂತವೇರಿ ಗೋಪಾಲ್ ಗೌಡರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಮಂಡ್ಯದಲ್ಲೊಂದು, ತುಮ್ರಿಯಲ್ಲೊಂದು ಮಾಡಿದ್ದು. ಮುಖ್ಯವಾಗಿ ಸಾಹಿತ್ಯ ಅಕಾಡೆಮಿ ಪುಸ್ತಕ ಮುದ್ರಣದ ಕಡೆಗೆ ಹೆಚ್ಚು ಒಲೆ ಇಟ್ಕೊಂಡಿರುತ್ತೆ. ಅದು ಮಹಿಳಾ ಮುನ್ನಡೆ ಅಂತ. ಮಹಿಳಾ ಮುನ್ನಡೆ ಅಂತಂದರೆ ಪ್ರಜಾಪ್ರಭುತ್ವ ಅಂತ ಅರ್ಥ. ಬರೀ ಪ್ರಗತಿ, ಮುಂಚಲನೆ, ಇಷ್ಟು ಮಾತ್ರ ಅಲ್ಲ. ಮುನ್ನಡೆ, ಮಂದಿಯ ಮುನ್ನಡೆ ಅಂತಂದರೆ ಪ್ರಜಾಪ್ರಭುತ್ವ. ಅದು ಮಹಿಳಾ ಮುನ್ನಡೆ ಅಂತ ಮಾಡಿ 50 ಜನ ಸಾಧಕರು, ಮಹಿಳಾ ಸಾಧಕರು, ಅವ್ರನ್ನ ಗುರುತಿಸಿ ಅವ್ರ ಬಗ್ಗೆ ಪುಸ್ತಕಗಳು ರೆಡಿಯಾಗಿದ್ದಾರೆ. 2 ಸಂಪಾದಕರು, ನಮ್ಮ ಡಾಕ್ಟರ್ HL ಪುಷ್ಪ ಮತ್ತು ಮೀನಾಕ್ಷಿ ಬಾಳಿ, ಅವರು ಅದನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ. ಈಗ ಮುದ್ರಣ ಕೆಲಸ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಪುಸ್ತಕಗಳನ್ನ ನಾವು ಬಿಡುಗಡೆ ಮಾಡುವಂಥವ್ರಿದ್ದೀವಿ. ಆಮೇಲೆ ಮತ್ತೊಂದು ಯೋಜನೆ ಕನ್ನಡ ಭಾರತಿ ಅಂತ. ಸೊ ಈ ಕನ್ನಡ ಭಾರತಿ ಅಂತಂದರೆ ನಮ್ಮ ಕರ್ನಾಟಕದ ಸುಮಾರು 2000 ವರ್ಷಗಳ ಇತಿಹಾಸದ ಚಾರಿತ್ರಿಕ ಕಾಲಘಟ್ಟದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಸಾಧಕರನ್ನು 100 ಜನರನ್ನು, ವರ್ಷಕ್ಕೆ 100 ಜನ ಅಂತ ಅಂದ್ಕೊಂಡಿದ್ದೀವಿ. 100 ಪುಸ್ತಕಗಳನ್ನ ಅದ್ರ ಬಗ್ಗೆ ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಪಾದಕರಾಗಿ ನಮ್ಮ ಚಿನ್ನಸ್ವಾಮಿ ಸೋಸ್ಲೆ ಅವರು ಮತ್ತು ತಲಕಾಡು ಚಿಕ್ಕರಂಗೇಗೌಡರು ಕೆಲಸ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇನ್ನೊಂದು ಯೋಜನೆ ರೈತ ಕಥನ ಅಥವಾ ಕೃಷಿಕರ ಕಥನ ಅಂತ. ಏನು ಅಂದರೆ ನಮ್ಮ ರೈತರು ತುಂಬ ಕೆಲಸ ಮಾಡ್ತಾಯಿದ್ದಾರೆ, ತುಂಬ ಪ್ರಗತಿಪರ ರೈತರು, ಸಾವಯವ ಕೃಷಿ ಇಂಥದ್ರೆಲ್ಲ ತೊಡಗಿಸವ್ರೆ. ಅವ್ರಿಗೆ ಅದನ್ನು ಹೇಳ್ತಾರಷ್ಟೇ, ಆದರೆ ಬರೆಯೋಕ್ಕೆ ಬರೋಲ್ಲ. ನನ್ನ ಆಸೆ ಏನು ಅಂತಂದರೆ ಆ ರೈತರ ಬದುಕಿನ ವಿವರಗಳು, ಅವರು ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋ ವಿವರಗಳನ್ನು ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತ. ಹಾಗಾಗಿ 50 ಜನ ರೈತರನ್ನು ಆಯ್ಕೆ ಮಾಡಿ, 50 ಜನ ಯುವ ಲೇಖಕರನ್ನ ಆಯ್ಕೆ ಮಾಡಿ, ಅಲ್ಲಿ ಅವರು ಇಬ್ಬರನ್ನು ಸೇರಿಸಿ ಒಂದು 3 ದಿವಸ ವರ್ಕ್ಶಾಪ್ ಮಾಡಿ 50 ರೈತರ ಬದುಕಿನ ಪುಸ್ತಕಗಳನ್ನ ಮಾಡಬೇಕು ಅಂತ ಇದ್ದೀವಿ. ಆಮೇಲೆ ಇನ್ನೊಂದಿದೆ, ಅದು ಸ್ವಲ್ಪ ಖರ್ಚಿನ ಬಾಬ್ತು. ಏನು ಅಂದರೆ ನೀವು ಗಮನಿಸಿ, ಮಕ್ಕಳಿಗೆ ನೋಡಿ, ನಿಮ್ಮ ಮಗುದೇ ಹೇಳಿದ್ರಿ 2ನೇ ಕ್ಲಾಸ್ಗೆ ಅವಳು ಓದೋಕ್ಕೆ ಶುರು ಮಾಡೋದು ಅಂತ ಸಂಸ್ಕೃತಿ. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಓದೋ ಅಭ್ಯಾಸವನ್ನು ಬೆಳೆಸಬೇಕು. ಹೇಗೆ ಬೆಳೆಸೋದು? ಇವತ್ತೆಲ್ಲ ಮೊಬೈಲ್ ಹಿಡ್ಕೊಂತಾವೆ.
ನಾವು ಪುಸ್ತಕ ಕೊಡ್ಬೇಕು ಅವ್ರ ಕೈಗೆ. ನಾವು ತಗೊಂಡೋಗಿ ಆದಿಪುರಾಣ ಕೊಟ್ಬಿಟ್ರೆ ಓದಲ್ಲ ಅವು, ಕೆಳಗಡೆ ಇಟ್ಕೊಂಡು ಮನಿಕಂತವೆ ಅಥವಾ ಹರಿದಾಗ್ತವೆ. ಆದಿಪುರಾಣವನ್ನು, ಪಂಪನ ವಿಕ್ರಮಾರ್ಜುನ ವಿಜಯವನ್ನು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಕತೆ ಮಾಡ್ತಾ ಹೋಗೋದು, ಆ ಕತೆಗೆ ತಕ್ಕಾಗೆ ವಾಕ್ಯಗಳಿಗೆ ತಕ್ಕಾಗಿ ಚಿತ್ರ ಬರೆಸೋದು, ಅದನ್ನು ಬಹುವರ್ಣಗಳಲ್ಲಿ ಒಳ್ಳೆ ಪೇಪರ್ ಬಳಸಿ ಮುದ್ರಣ ಮಾಡೋದು. ಈ ಥರ ಮಾಡೋದ್ರ ಮೂಲಕ ಮಕ್ಕಳಿಗೆ ಆ ಪುಸ್ತಕಗಳು ಹೋಗ್ತವೆ. ಎಲ್ಲಿಂದ ಪಂಪನಿಂದ ಶುರು ಮಾಡಿಕೊಂಡು ನಮ್ಮ ಕಾಲದ ಕುವೆಂಪು ಅವರ ಮದುಮಗಳು ಕಾದಂಬರಿಯನ್ನು ಮಾಡಬೇಕು, ಕುಸುಮ ಬಾಲೆಯನ್ನು ಮಾಡಬೇಕು, ಸಿದ್ಧಲಿಂಗಯ್ಯನವರ ಊರು ಕೇರಿಯನ್ನು ಮಾಡಬೇಕು, ಆಮೇಲೆ ಈ ಕಾಲದ ಅನೇಕ ಮಹತ್ವದ ತೇಜಸ್ವಿ ಇರ್ಬೋದು, ಅನಂತಮೂರ್ತಿ, ಲಂಕೆ, ಇಂಥವ್ರದ್ದೆಲ್ಲ ಕಾದಂಬರಿಗಳು, ಕಥೆಗಳು ಅವೆಲ್ಲ ಮಾಡಬೇಕು. ಕುಮಾರವ್ಯಾಸನ ಮಾಡಬೇಕು, ಸರ್ವಜ್ಞನ ಮಾಡಬೇಕು. ಇದೊಂದು ಮಹತ್ವದ ಯೋಜನೆ, ತುಂಬ ದುಡ್ಡು ಖರ್ಚಿಂದು. ನಾನು ಸರ್ಕಾರವನ್ನು ಕೇಳಿದ್ದೀನಿ, ನೋಡೋಣ ಈ ಸರಿ ಬಡ್ಜೆಟ್ ಒಳಗೆ ಏನಾದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಹಿತ್ಯ ಅಕಾಡೆಮಿ ಈ ಚಟುವಟಿಕೆಯ ಬಗ್ಗೆ ಏನಾದರೂ ಘೋಷಣೆ ಮಾಡಿದ್ರೆ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಇಲ್ಲಾಂದರೂ ಬೇರೆ ಏನಾದರೂ ಮಾಡೋಣ ಅನ್ನೋಂಥ ಒಂದಿದೆ. ಆಮೇಲೆ ಒಂದು ಸಂಸ್ಕೃತಿ ಕಥನ ಅಂತ, ತುಂಬ ಜನ ನಮ್ಮ ಲೇಖಕರು, ನಮ್ಮ ಕಾಳೇಗೌಡರಂಥವ್ರು, ಅವರು ಎಷ್ಟು ಓದಿದ್ದಾರೆ ಅಂದರೆ ಜನಪದ ಓದವ್ರೆ, ಅಳಗನ್ನಡ ಓದವ್ರೆ, ಕುಮಾರವ್ಯಾಸನ ಎಕ್ಸ್ಪರ್ಟು, ವಚನಗಳು ಓದ್ತಾರೆ, ಬಸವಣ್ಣ ಅಂತಾರೆ. ಆದರೆ ಅವರು ಏನು ಮಾಡ್ತಾರೆ ಅಂದರೆ ಬರೀ ಭಾಷಣ ಮಾಡ್ತಾರೆ, ಕೂತ್ಕೊಂಡು ಬರೀರಿ ಸ್ವಾಮಿ ಅಂದರೆ ಅವ್ರಿಗಾಗಲೇ 75 ಎಷ್ಟು ಈಗ ಕಾಳೇಗೌಡರು 78 ವಯಸ್ಸು, ಎಲ್ಲಿ ಬರೀತಾರೆ ಅದು ಬರೆಯಲ್ಲ ಅವರು. ಅದಕ್ಕೆ ಅವ್ರನ್ನ ಇಂಥ ರೀತಿಯಲ್ಲಿ ಕೂರಿಸ್ಬಿಡೋದು, ಅವ್ರ ಎದುರುಗಡೆ ಒಂದು ಮೈಕ್ ಇಟ್ಬಿಡೋದು, ಅದೇನು ಭಾಷಣ ಮಾಡ್ತಿರೋ ಮಾಡಿ ಅಂತ ಮಾಡಿಸೋದು, ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಅಂದರೆ ಅವರ ಅನುಭವಗಳೆಲ್ಲವೂ ಕೂಡ ಅಲ್ಲಿ ದಾಖಲಾಗಬೇಕಾಗುತ್ತೆ. ಆ ಥರ ಒಂದಷ್ಟು ಜನ ಹಿರಿಯ ಲೇಖಕರನ್ನ ಹುಡುಕಿ ಅದನ್ನು ಮಾಡೋಣ ಅಂತ ಅದೊಂದು ಮನಸ್ಸಿನಲ್ಲಿದೆ. ಇಷ್ಟು ಸದ್ಯಕ್ಕೆ. ನಿಮಗೆ ದೊಡ್ಡ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಒಳ್ಳೆ ಯೋಜನೆನ ಹಮ್ಮಿಕೊಂಡಿದ್ದೀರಾ ಸರ್, ಅದು ಕಾರ್ಯರೂಪಕ್ಕೆ ಅತಿ ಬೇಗ ಬರಲಿ. ನಮ್ಮ ಮಕ್ಕಳ ಮುಂದಿನ ನಿಮ್ಮ ಥರನೇ ನಮ್ಮ ಮಕ್ಕಳು ಕೂಡ ಆಗಲಿ ಅಂತ ನನ್ನ ಬಯಕೆ ಸರ್. ಆಯಿತು. ಇದಿಷ್ಟು ಮುಕುಂದರಾಜ್ ಸರ್ ಅವರ ಸಂದರ್ಶನ. ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿ ಆಗೋಣ. ಎಲ್ರಿಗೂ ಧನ್ಯವಾದ.